ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 28ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 29ನೇ ಅಧ್ಯಾಯವನ್ನು ಶುರು ಮಾಡೋಣ. ಇನ್ನೊಮ್ಮೆ ಸಿಂಹಾಚಲನ ಜೊತೆ ವ್ಯವಹಾರ ಇಟ್ಕೊಳ್ಳೋದು ಬೇಡ ಅಂತ ವಾರ್ನಿಂಗ್ ಮಾಡಿ ನಾರಾಯಣ ಪ್ರಮಿಳಾಳನ್ನ ಕರ್ಕೊಂಡು ಬಂದಿದ್ರು. ಬರುವಷ್ಟರಲ್ಲಿ ಸಂಜೆ ಆಗಿತ್ತು. ಭಾರತ ಆ ದಿನದ ಅಭ್ಯಾಸ ಮುಗಿಸಿ ಸಂಜೆ ನಡುಮನೆಯಲ್ಲಿ ಕುಳಿತಿದ್ದ. ಪ್ರಾಯೋಗಿಕವಾಗಿ ಅಭ್ಯಾಸ ಮಾಡಲು ಬಹಳಷ್ಟು ಔಷಧಿ ಸಸ್ಯಗಳ ಅವಶ್ಯಕತೆ ಇತ್ತು. ಹಾಗಾಗಿ ಮರುದಿನ ಅಮೋಘ್ನನ್ನು ಭೇಟಿಯಾದ ನಂತರ ಹೋಗೋದು ಅಂತ ಅಂದ್ಕೊಂಡಿದ್ದ. ಮುಖ ಗಂಟಿಕ್ಕಿಕೊಂಡೇ ಬಂದ ಪ್ರಮಿಳಾಳನ್ನು ನೋಡಿ, ಯಾಕಕ್ಕ, ಏನಾಯಿತು ಅಂತ ಕೇಳಿದ್ದ ಪಾರ್ಥ. ಮುಖದ ಬಿಗಿ ಸಡಿಲಿಸಿ, ನಮ್ಮ ಗದ್ದೆ ನೋಡ್ಕೋತಾ ಇದ್ರಲ್ಲ ಪಾರ್ಥ, ಅವ್ರ ಹತ್ರ ಪಾಲ್ ಕೇಳೋಕೆ ಹೋಗಿದ್ದೆ. ಹಾಗೇ ಈ ವರ್ಷದಿಂದ ಉಳುಮೆ ಮಾಡಬೇಡಿ ಅಂದೆ. ವ್ಯವಹಾರ ಅಂತ ಬಂದರೆ ಕೊಡೋದು ತಗೊಳ್ಳೋದ್ರಲ್ಲಿ ಮಾತಿನ ಚಕಮಕಿ ನಡೆಯುತ್ತಲ್ವಾ, ಅದೇ ಟೆನ್ಷನಲ್ಲಿ ಬಂದೆ ಅಷ್ಟೇ. ನಾಳೆ ಬ್ಯಾಂಕಿಗೆ ಹೋಗಿ ಬರೋಣ ಪಾರ್ಥ, ನಿನ್ನ ಹೆಸರಲ್ಲೇ ಎಲ್ಲ ವ್ಯವಹಾರ ನಡಿಬೇಕು ಇನ್ಮುಂದೆ ಎಂದರು ಪ್ರಮಿಳಾ. ಪಾರ್ಥ ಏನಾದರೂ ಹೇಳುವ ಮೊದಲೇ, ನೀನು ಬೇಡ ಅಂತೀಯ ಅಂತ ಗೊತ್ತು ಪಾರ್ಥ, ಆದರೆ ಅನ್ಬೇಡ, ಪವರ್ ಆಫ್ ಅಟಾರ್ನಿ ಎಲ್ಲ ನಿಂದೇ ಇರಬೇಕು ಎಂದರು ನಾರಾಯಣ. ಏನೋ ಬಾಯಿ ಮಾತಿಗೆ ಹೇಳಿದ್ರೆ ಅದೇ ಆಗೋಯ್ತಲ್ಲ ಎಂದುಕೊಂಡ ಪ್ರಮಿಳಾ ಒಳಗೆ ಬೈದ್ಕೊಂಡು, ಇರಲಿ, ಏನೇ ಆದರೂ ಅಧಿಕಾರ ನಂದೇ ಇಟ್ಕೋಬೇಕು, ಪಾರ್ಥಂದೇನಿದ್ರು ಸೈನ್ ಅಥಾರಿಟಿ ಇರಬೇಕು ಅಷ್ಟೇ ಎಂದುಕೊಂಡು, ಗಾಯನ, ಅಡುಗೆ ರೆಡಿ ಇದೆಯಾ, ಊಟಕ್ಕೆ ತಟ್ಟೆ ಹಾಕು ಎಂದರು. ತಮ್ಮ ರೂಮಿಗೆ ಹೋದರು ಫ್ರೆಶಪ್ ಆಗಿ ಬರಲು. ಪಾರ್ಥ ಗಾಯನ ಕಡೆ ನೋಡಿದ. ಬೆಳಗಿನಿಂದ ವಿಶ್ರಾಂತಿಯೇ ಇಲ್ಲದೆ ಕೆಲಸ ಮಾಡಿದ್ದ ಕುರುಹಾಗಿ ಮುಖ ಬಾಡಿತ್ತು. ಸ್ವರ್ಣಳ ವಯಸ್ಸಿನವಳೆ, ಎಷ್ಟೊಂದು ಕೆಲಸ ಮಾಡ್ತಿದ್ದಾಳೆ, ಅಯ್ಯೋ ಅನಿಸಿತ್ತು. ಅಡುಗೆ ಕೆಲಸಕ್ಕೆ ಕೆಲಸದವರನ್ನ ನೇಮಿಸಲು ಅಕ್ಕನಿಗೆ ಹೇಳಬೇಕು ಎಂದುಕೊಂಡು ಬಂದು ಊಟಕ್ಕೆ ಕುಳಿತ. ಊಟ ಮಾಡುವಾಗ, ಅಕ್ಕ, ನಾಳೆ ಗಾಯನ ಸ್ವರ್ಣ ಇಬ್ಬರನ್ನೂ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ ಎಂದ. ಯಾಕೋ ಎಂದರು ಪ್ರಮಿಳಾ. ಇಬ್ಬರಿಗೂ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಸಡನ್ಲಿ ಇಲ್ಲಿಗೆ ಬಂದಿದ್ದು ಎಂದ ಪಾರ್ಥ. ಕಾರಣ ಸೂಕ್ತವಾಗಿದ್ದರಿಂದ ಪ್ರಮಿಳಾ ಬೇಡ ಎನ್ನಲು ಹೋಗಲಿಲ್ಲ. ಇಬ್ಬರು ಅಲ್ಲದೆ ಮೂವರು ಹೋಗ್ತಾ ಇರೋದ್ರಿಂದ ಒಪ್ಪಿಗೆ ನೀಡಿದ್ರು. ಊಟ ಮುಗಿಸಿ ಪಾರ್ಥ ಕೋಣೆ ಸೇರಿದ ಮೇಲೆ ಪ್ರಮಿಳಾ ಅಡುಗೆ ಮನೆ ಸ್ವಚ್ಛ ಮಾಡ್ತಾ ಇದ್ದ ಗಾಯನ ಬಳಿ ಬಂದು, ಪಾರ್ಥ ಕರೆದ ಅಂತ ಬೆಳಗ್ಗೆ ಓಲಾಡ್ಕೊಂಡು ಹೋಗೋದಲ್ಲ, ಏನೋ ಬಟ್ಟೆ ಬರೆ ಇಲ್ವಲ್ಲ ಅಂತ ಕಳಿಸ್ತಿದ್ದೀನಿ, ಹಾಗಂತ ಹಾಗೆ ಹೋಗ್ಬೇಡ, ಮನೆ ಕೆಲಸ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು ಹೋಗು ಎಂದರು ಪ್ರಮಿಳಾ. ಆಗಲಿ ಅತ್ತಿಗೆ ಎಂದು ತಲೆ ಆಡಿಸಿದ್ಲು ಗಾಯನ. ಏನು, ಇದನ್ನೆಲ್ಲ ಹೋಗಿ ಪಾರ್ಥನ ಕಿವಿ ಊದಬೇಕು ಅಂತಿದೀಯಾ ಹೇಗೆ? ಇಲ್ಲಾದರೂ ಪಾರ್ಥನಿಗೆ ಹೇಳಿಬಿಟ್ಟಾಳು ಎಂದು ಕೇಳಿದ್ರು ಪ್ರಮಿಳಾ. ಇಲ್ಲ ಅತ್ತಿಗೆ, ಚಾಡಿ ಹೇಳೋದು ನನ್ನ ಗುಣ ಅಲ್ಲ, ಬೆಳಗ್ಗೆ ತಿಂಡಿ ಏನು ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀನಿ ಎಂದಳು ಗಾಯನ. ಯಾವುದೋ ಒಂಥರ ತಿಂಡಿ ಮಾಡಿಡೋದಲ್ಲ, ಎಲ್ರಿಗೂ ಏನು ಬೇಕು ಕೇಳಿ ಮಾಡು ಎಂದ ಪ್ರಮಿಳಾ ಅಲ್ಲಿಂದ ಹೋದರು. ಒಬ್ಬೊಬ್ಬರಿಗೆ ಒಂದೊಂದು ಥರ ತಿಂಡಿ ಮಾಡಬೇಕಾ? ದೇವ್ರೇ, ನಾನು ಸತ್ತೆ, ವೇಸ್ಟ್ ಆಗಲ್ವಾ ಅನಿಸ್ತಾದ್ರೂ ದೊಡ್ಡ ಮನೆ ಇದು ಎಂದುಕೊಂಡು ತನ್ನ ಕೆಲಸ ಮುಂದುವರಿಸಿದ್ಲು ಗಾಯನ. ಬೆಳಿಗ್ಗೆ ಎಲ್ಲರಿಗೂ ತಿಂಡಿ ಏನು ಬೇಕೆಂದು ಕೇಳಿದಾಗ, ಇದೇನಿದು ಹೊಸ ವರ್ಷೆ, ಕೇಳಿ ಮಾಡೋದು, ಬಡತನ ಬಂದಾಗ ಕುಗ್ಗಬಾರ್ದು, ಸಿರಿತನ ಬಂದಾಗ ಹಿಗ್ಬಾರ್ದು, ಗಾದೆನೇ ಇಲ್ವಾ, ಏನೋ ಒಂದು ಮಾಡಿ ಎಂದರು ನಾರಾಯಣ ಮತ್ತು ಪಾರ್ಥ ಇಬ್ಬರು. ರಂಗಮ್ಮ ಆ ದಿನ ಬೇಗನೆ ಕೆಲಸಕ್ಕೆ ಬಂದು ಇನ್ಮುಂದೆ ಬೇಗ ಬರ್ತೀನಿ ಎಂದಳು. ತಿಂಡಿ ಮಾಡಿ ಎಲ್ಲರಿಗೂ ಬಡಿಸಿ ತಾನು ಕೂಡ ಅವಸರವಾಗಿ ಸಿದ್ಧವಾದಳು ಗಾಯನ. ಸ್ವರ್ಣ ಇಂದಿಗಿಂತ ಹೆಚ್ಚು ಆಸಕ್ತಿಯಿಂದ ತಯಾರಾದ್ಲು. ಮಗಳ ಮೇಲೆ ಕೊಂಚ ಅನುಮಾನ ಮೂಡಿದ್ರೂ ತಲೆ ಕೊಡವಿದ್ರು ಪ್ರಮಿಳಾ. ಇಬ್ಬರನ್ನು ಕರೆದುಕೊಂಡು ಪಾರ್ಥ ಬ್ರಹ್ಮಗಿರಿಯ ಮೇನ್ ರೋಡಿನವರೆಗೂ ಬಂದು, ಸ್ವರ್ಣ ಎಲ್ಲಿದ್ದಾರೆ ಕೇಳು ಎಂದ. ಗಾಯನ ಯಾರು ಎಂದು ಅರ್ಥವಾಗದೆ ಮುಖ ನೋಡಿದಾಗ, ಅಮೋಘ್ ಬರ್ತಿದ್ದಾರೆ ಎಂದು ಗಾಯನಳ ಮೊಬೈಲ್ನಿಂದ ಕಾಲ್ ಮಾಡಿದ್ಲು ಸ್ವರ್ಣ. 2-3 ಬಾರಿ ಕಾಲ್ ಮಾಡಿದ್ರೂ ರಿಸೀವ್ ಮಾಡದೇ ಇದ್ದಾಗ ಸ್ವರ್ಣಳ ಮುಖದಲ್ಲಿ ಗಾಬರಿ ಕಾಣಿಸಿತ್ತು. ಸ್ವರ್ಣ ಡ್ರೈವಿಂಗ್ ಮಾಡ್ತಿರ್ಬೇಕು, ಇಷ್ಟಕ್ಕೆಲ್ಲ ಗಾಬರಿ ಆಗ್ತಾರಾ? ಪಾರ್ಥ ಮತ್ತು ಗಾಯನ ಇಬ್ಬರು ಅವಳಿಗೆ ಸಮಾಧಾನ ಮಾಡಿದ್ರು. ಇಲ್ಲ, ಅಮೋಘ್ ಯಾವತ್ತೂ ಕಾಲ್ ರಿಸೀವ್ ಮಾಡದೇ ಇದ್ದವರಲ್ಲ, ನನಗ್ಯಾಕೋ ಭಯ ಆಗ್ತಿದೆ ಎಂದ ಸ್ವರ್ಣಳಿಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಹಾಗೆಲ್ಲ ಏನೂ ಆಗಿರಲ್ಲ ಎಂದು ಗಾಯನ ಹೇಳುವಾಗಲೇ ಅಮೋಘ್ ಕಾಲ್ ಮಾಡಿದ್ದ. ಎಲ್ಲಿದ್ದೀರಾ ಅಮೋಘ್, ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ನೀವು ಎಂದಳು ಸ್ವರ್ಣ ಒಂದೇ ಉಸಿರಿಗೆ. ಸಾರಿ ಡಿಯರ್, ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದೆ, ಮೊಬೈಲ್ ಸೈಲೆಂಟ್ ಆಗಿತ್ತು,
ನೋಡಲಿಲ್ಲ ಎಂದು ಅಮೋಘ್ ಹೇಳಿದಾಗ, ಅಂದರೆ ನೀವು ಬರ್ತಾ ಇಲ್ವಾ? ನಾವು ಬಂದು ವೆಯ್ಟ್ ಮಾಡ್ತಾ ಇದ್ವಿ ಎಂದಳು ಸ್ವರ್ಣ. ನಾವು ಅಂದರೆ ಯಾರ್ಯಾರು ಎಂದ ಅಮೋಘ್. ನಾನೊಬ್ಬಳೇ ಬರೋಕ್ಕಾಗಲ್ಲ, ಅಮ್ಮ ಕ್ವೆಶನ್ ಮಾಡ್ತಾರೆ, ಅದಕ್ಕೆ ಭಾರತ ಮತ್ತು ಗಾಯನ ಕೂಡ ಬಂದಿದ್ರು ನನ್ನ ಜೊತೆಯಲ್ಲಿ ಎಂದು ಸ್ವರ್ಣ ಹೇಳಿದಾಗ, ಹೌದಾ ಸರಿ, ನೋ ಇಶ್ಯೂಸ್, ಸ್ಪೀಕರ್ಗೆ ಹಾಕು, ನಾನು ಸ್ವಲ್ಪ ಮಾತಾಡಬೇಕು ಎಂದ ಅಮೋಘ್. ಪಾರ್ಥ ಅವರೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇವತ್ತು ಬರೋಕ್ಕಾಗಲಿಲ್ಲ. ಹಾಗೆಯೇ ಇನ್ನೊಂದು ವಿಷಯ, ನನಗೆ ಆಫೀಸ್ ಕಡೆಯಿಂದ ಎಮರ್ಜೆನ್ಸಿ US ಹೋಗಬೇಕು ಅಂತ ಆರ್ಡರ್ ಬಂದಿದೆ. ನಾಳೆ ಸಂಜೆನೇ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ. ಸ್ವರ್ಣ, ಸಾರಿ ಮೈ ಡಿಯರ್, ನೀನು 3 months ವೆಯ್ಟ್ ಮಾಡಲೇಬೇಕು. ಅಲ್ಲಿವರೆಗೂ ಟಚ್ನಲ್ಲಿರು. ನಾನು US ಹೋದ್ಮೇಲೆ ಬೇರೆ ನಂಬರ್ ಕೊಡ್ತೀನಿ ಎಂದ ಅಮೋಘ್. ಏನು ಹೇಳ್ತಿದ್ದೀರಾ ಅಮೋಘ್? 3 months? ನಾನು ಹೋಗಲ್ಲ ಅಂತ ಹೇಳಿ, ನಾನು ಸ್ಟಡೀಸ್ಗೆ ಅಲ್ಲೇ ಹೋಗೋಣ ಅಂತ ಇದ್ದೀನಿ, ಒಟ್ಟಿಗೆ ಹೋದ್ರಾಯ್ತು ಎಂದಳು ಸ್ವರ್ಣ ಅಮೋಘ್ನನ್ನು ಬಿಟ್ಟಿರಲಾರದೆ. ಇಲ್ಲ ಸ್ವರ್ಣ, ಆ ಥರ ಹೋಗಲ್ಲ ಅಂದರೆ ಕಂಪ್ನಿಯಿಂದ ಫೈರ್ ಮಾಡ್ತಾರೆ. ಬೇರೆ ಕಂಪ್ನಿಗೆ ಹೋದರೆ ಸಡನ್ಲಿ ಫಾರಿನ್ ಆಫರ್ ಸಿಗಲ್ಲ. ಕಾರ್ಪೊರೇಟ್ ಫೀಲ್ಡ್ನಲ್ಲಿ ಸಿಕ್ಕಿರೋ ಅವಕಾಶನ ಯುಟಿಲೈಸ್ ಮಾಡ್ಕೋಬೇಕು ಪ್ಲೀಸ್ ಎಂದಾಗ ಅವಕಾಶಗಳ ಮಹತ್ವ ತಿಳಿದಿದ್ದ ಪಾರ್ಥ, ಅಮೋಘ್ ಅವರೇ, ನೀವು ಆರಾಮಾಗಿ ಫಾರಿನ್ಗೆ ಹೋಗಿ ಬನ್ನಿ. ಅಲ್ಲಿವರೆಗೂ ಸ್ವರ್ಣ ಇಲ್ಲೇ ಓದ್ಕೊಂಡಿರ್ತಾಳೆ. ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್, ಸ್ವರ್ಣ ಜೊತೆ ಕಾಂಟ್ಯಾಕ್ಟ್ನಲ್ಲಿರಿ, ಇಲ್ಲಾಂದರೆ ಬೇಜಾರಾಗ್ತಾಳೆ ಎಂದ ಪಾರ್ಥ. ಅಮೋಘ್ ಜೊತೆ ಮಾತನಾಡಿ ಮುಗಿದ ಮೇಲೆ ಸ್ವರ್ಣ ಸ್ವಲ್ಪ ಮಂಕಾದಳು. ಅವಳನ್ನು ಸಮಾಧಾನಿಸಲೆಂದು ಪಾರ್ಥ, ಸ್ವರ್ಣ ಬಾ ಸಿಟಿಗೆ ಹೋಗೋಣ ಎಂದ ಕಾರನ್ನು ಸಿಟಿ ಕಡೆ ತಿರುಗಿಸ್ದ. ಇಬ್ಬರಿಗೂ ಬಟ್ಟೆ ಕೊಡಿಸಿ ಮೊಬೈಲ್ ಅಂಗಡಿಗೆ ಕರೆದುಕೊಂಡು ಹೋಗಿ ಸ್ವರ್ಣಳಿಗೆ ಹೊಸ ಮೊಬೈಲ್ ಕೊಡಿಸಿ ಡೂಪ್ಲಿಕೇಟ್ ಸಿಮ್ ಕೂಡ ಕೊಡಿಸಿದ್ದ. ಹೋಟೆಲ್ಗೆ ಕರೆದುಕೊಂಡು ಮೂವರು ಒಟ್ಟಿಗೆ ಕುಳಿತು ಊಟ ಮಾಡಿದರು. ಆದರೂ ಸ್ವರ್ಣಳಿಗೆ ಅಮೋಘ್ ಇದ್ದಕ್ಕಿದ್ದಂತೆ ಸಡನ್ನಾಗಿ ಫಾರಿನ್ಗೆ ಹೋಗಿದ್ದು ಒಪ್ಕೊಳ್ಳೋದಕ್ಕೆ ಆಗಲಿಲ್ಲ. 3 months ಅಷ್ಟೇ ಅಲ್ವಾ ಎಂದು ಸಮಾಧಾನ ಪಟ್ಕೊಂಡ್ಳು. ಮೂವರು ದೊಡ್ಡ ಬ್ಯಾಗುಗಳೊಂದಿಗೆ ಮನೆಗೆ ಹಿಂದಿರುಗಿದಾಗ ಪ್ರಮೀಳಾ, ಏನು ಶಾಪಿಂಗ್ ಜೋರಾಗಿದೆ ಎಂದರು. ಮಗಳು ಗಾಯನ ಇಬ್ಬರಿಗೂ ಸಮವಾಗಿ ಖರ್ಚು ಮಾಡಿದ್ದ ಪಾರ್ಥನನ್ನು ನೋಡಿ, ಇವನಿಷ್ಟ ಇಲ್ಲದೆ ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಮದುವೆ ಆದರೂ ಇವಳನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದಾನೆ, ಇದನ್ನು ಹೀಗೆ ಬಿಡಬಾರ್ದು ಎಂದುಕೊಂಡರು. ನಾರಾಯಣರು ಮೆಕ್ಯಾನಿಕ್ನ ಕರೆಸಿ ಹಳೆಯ ಅಂಬಾಸಿಡರ್ ಕಾರನ್ನು ರಿಪೇರಿ ಮಾಡಿಸಿದ್ರು. ಪಾರ್ಥ, ಬಾಯಿಲಿ, ನಿನಗೆ ಸರ್ಪ್ರೈಸ್ ಇದೆ ಎಂದು ಕರೆದುಕೊಂಡು ಹೋಗಿ ಮನೆ ಪಕ್ಕದ ಶೆಡ್ನಲ್ಲಿ ಹೊಸ ಮದುವಣಗಿತ್ತಿಯಂತೆ ತಯಾರಾಗಿ ನಿಂತಿದ್ದ ಕಾರನ್ನು ತೋರಿಸಿದ್ರು. ಭಾವ, ರೆಡಿ ಮಾಡಿಸಿದ್ರಾ? ಪ್ಲೀಸ್ ಕೀ ಕೊಡಿ, ನಾನು ಡ್ರೈವ್ ಮಾಡ್ತೀನಿ ಎಂದವನು ಅಪ್ಪನ ಮೈ ಸವರುವಂತೆ ಆಪ್ಯಾಯತೆಯಿಂದ ಸವರಿ ಭಾವುಕನಾಗಿ, ಗಾಯನ ಪೂಜೆ ಮಾಡ್ಬನ್ನಿ ಎಂದು ಕರೆದಾಗ, ಪ್ರತಿಯೊಂದಕ್ಕೂ ನನ್ನನ್ನು ಕರೀತಾ ಇದ್ದಾರೆ, ಪಾರ್ಥ ಈಗ ಹೆಂಡ್ತಿನ ಕರೀತಾ ಇದ್ದಾನೆ ಎಂದುಕೊಂಡು ಗಾಯನಾಳ ಜೊತೆಯೇ ಹಿಂದೆ ಹೋದರು. ಪೂಜೆ ತಟ್ಟೆಯೊಂದಿಗೆ ಹೊರಬರುತ್ತಿದ್ದ ಗಾಯನಾಳ ಎದುರು ದುರುಗುಟ್ಟಿ ನೋಡುತ್ತಾ ನಿಂತ ಪ್ರಮೀಳಾರನ್ನು ನೋಡಿ, ಅತ್ಗೆ ನೀವೇ ಪೂಜೆ ಮಾಡಿ ಎಂದಳು ಗಾಯನ. ಅಯ್ಯೋ ಬೇಡಮ್ಮ, ನಿನ್ನ ಗಂಡ ಮುದ್ದಿನ ಹೆಂಡ್ತಿನ ಕರೆದಿರೋದು, ಹೋಗಮ್ಮ, ನಾನು ಎಷ್ಟಾದರೂ ಕೊಟ್ಟು ಹೆಣ್ಣು, ಕುಲಕ್ಕೆ ಹೊರಗೆ ಎಂದು ಅಣಕದ ಧ್ವನಿಯಲ್ಲಿ ನುಡಿದಾಗ, ನಾನಿನ್ನಾದರೂ ಹೇಳಿ ಸಂಭಾಳಿಸ್ತೀನಿ, ನೀವು ಮಾಡಿ ಎಂದು ತಟ್ಟೆಯನ್ನು ಪ್ರಮೀಳಾರ ಕೈಗೆ ಹಸ್ತಾಂತರಿಸಿ ಹಿತ್ತಲಿಗೆ ಹೋಗಿ ಕುಳಿತಳು ಗಾಯನ. ದುಃಖ ಉಮ್ಮಳಿಸಿ ಬರ್ತಾ ಇತ್ತು ಗಾಯನಾಳಿಗೆ. ಹಲ್ಲು ಕಚ್ಚಿ ಸಹಿಸಿಕೊಂಡು ಕುಳಿತವಳ ಬಳಿ ರಂಗಮ್ಮ ಬಂದು, ಯಾಕೆ ಅಳ್ತಾ ಕೂತಿದ್ಯಾ, ಅಲ್ಲಿ ಪೂಜೆ ಮಾಡೋದು ಬಿಟ್ಟು ಎಂದರು. ಪ್ರಮೀಳಾ ಮತ್ತು ಗಾಯನ ಮಧ್ಯೆ ನಡೆದ ಮಾತುಕತೆ ಅವರಿಗೆ ತಿಳಿದಿರಲಿಲ್ಲ. ಸ್ನಾನ ಮಾಡಬೇಕು ಚುಟುಕಾಗಿ ಹೇಳಿದ್ಲು ಗಾಯನ. ಹೊಟ್ಟೆ ನೋವಾ, ಅದಕ್ಕೆ ಹೇಳ್ತಿದ್ದೀಯಾ, ಏನು ಹೆಣ್ಮಕ್ಳೋ ಈಗಿನವರು ಎಂದು ಹೇಳು, ಬಿಸಿನೀರಲ್ಲಿ ಸ್ನಾನ ಮಾಡಿ ಮಲ್ಕೋ, ನಾನು ನೋವು ಕಡಿಮೆ ಆಗೋ ಹಾಗೆ ಕಷಾಯ ಮಾಡಿಕೊಡ್ತೀನಿ, ಇದು ಭಾಗೀರಥಮ್ನವರೇ ನನಗೆ ಹೇಳಿಕೊಟ್ಟಿದ್ದು ಎಂದು ಸಮಾಧಾನಿಸಿ ಹೇಳಿದರು. ಒಂದು ಸುಳ್ಳನ್ನು ಹೇಳಿದ್ರೆ ಅದನ್ನು ಮುಚ್ಚಾಕೋಕ್ಕೆ ಮತ್ತೊಂದು ಸುಳ್ಳು ಹೇಳಬೇಕಾಗತ್ತೆ, ಹೀಗೆ ಸುಳ್ಳಿನ ಸರಮಾಲೆ ಬೆಳೀತಾ ಹೋಗೋದು ಎಂದುಕೊಂಡ ಗಾಯನ, ರಂಗಮ್ಮಜ್ಜಿ ನನ್ನ ಕ್ಷಮಿಸು, ನಾನು ಸುಳ್ಳು ಹೇಳಿದೆ ಎಂದು ತಲೆ ತಗ್ಸಿದ್ಲು ಗಾಯನ. ಯಾಕೆ ಎಂದರು ರಂಗಮ್ಮ. ಅದು ನನಗೆ ಭಯ, ನಾನೇ ಮೊದಲು ಪೂಜೆ ಮಾಡಿ ಏನಾದರೂ ಕೆಟ್ಟದಾದರೆ ಆಮೇಲೆ ನನ್ನ ಕಾಲ್ಗುಣ ಅಂತ ದೂಷಿಸಬಾರ್ದಲ್ವಾ ಎಂದಳು ಗಾಯನ. ನೀನು ಈ ಮನೆ ಮಹಾಲಕ್ಷ್ಮಿ, ನಿನ್ನಿಂದ ಯಾವ ಕೆಟ್ಟದ್ದು ಆಗಲ್ಲ ಎಂದರು ರಂಗಮ್ಮ. ಪ್ರಮೀಳಾ ಆಗಾಗ ಮಾತಿನ ಚಾಟಿ ಬೀಸುವುದನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಗಾಯನ ಒದ್ದಾಡಿದ್ಲು. ರಂಗಮ್ಮ ಎಷ್ಟೇ ಆತ್ಮೀಯತೆಯಿಂದ ಇದ್ದರೂ ಮನೆಯ ವಿಷಯವನ್ನು ಹೇಳೋದು ಸರಿಯಲ್ಲ. ಪಾರ್ಥನ ಬಳಿ ಹೇಳಿದ್ರೆ ಚಾಡಿ ಹೇಳ್ದ ಹಾಗಾಗುತ್ತೆ. ಆದರೆ ಅತ್ತಿಗೆ ಆಡೋ ಮಾತಲ್ಲೇ ಗೊತ್ತಾಗುತ್ತೆ ಅವರಿಗೆ ನಾನು ಇಷ್ಟ ಇಲ್ಲ ಅಂತ. ಆದರೆ ಅವರು ನನ್ನನ್ನು ಈ ಮನೆ ಸೊಸೆಯಾಗಿ ಒಪ್ಕೊಳ್ಳೋ ಹಾಗೆ ನಾನು ನಡ್ಕೋಬೇಕು, ತನ್ನಲ್ಲೇ ನಿರ್ಧಾರ ಮಾಡಿಕೊಂಡ್ಲು ಗಾಯನ. ಗಾಯನ ಬದಲಿಗೆ ಪ್ರಮೀಳಾ ಪೂಜೆ ತಟ್ಟೆಯೊಂದಿಗೆ ಬಂದಾಗ ಪಾರ್ಥ ಮತ್ತೇನೂ ನುಡಿಯಲಿಲ್ಲ.
ನಮ್ಮಪ್ಪ ಅಜ್ಜಯ್ಯ ಓಡಾಡಿರೋ ಕಾರಿದು. ಅಲ್ಲದೆ ನಾನು ಮೊದಲಿಗೆ ಓಡಾಡಿರೋದು. ತುಂಬ ನೆನಪುಗಳಿದ್ದಾವೆ ಈ ಕಾರಲ್ಲಿ. ಅದಕ್ಕೆ ನಾನೇ ಪೂಜೆ ಮಾಡೋಣ ಅಂತ ಬಂದೆ ಕಣೋ ಪಾರ್ಥ ಎಂದರು ಪ್ರಮಿಳಾ. ನಾನೇನು ಕೇಳಿಲ್ಲ ಅಕ್ಕ, ಬಾ ಪೂಜೆ ಮಾಡು ಎಂದ ಪಾರ್ಥ. ಪೂಜೆ ಮುಗಿದ ಕೂಡಲೇ ಪಾರ್ಥ ಕೀ ತೆಗೆದುಕೊಂಡು ಡ್ರೈವರ್ ಸೀಟಿನಲ್ಲಿ ಕುಳಿತು ಹೊರಟ. ಮನೆಯವರೆಲ್ಲ ಜೊತೆಯೇ ಇರುವ ಅನುಭವ ಅವನಿಗೆ. ಪಾರ್ಥ ಕಾರ್ ತೆಗೆದುಕೊಂಡು ಹೋಗಿದ್ದನ್ನು ಕಿಟಕಿಯಿಂದ ನೋಡಿದ ಗಾಯನ ಮೆಲ್ಲನೆ ಮನೆಯೊಳಗೆ ಬಂದಳು. ಪ್ರಮಿಳಾರನ್ನು ಕಂಡರೆ ಅಂಜಿಕೆ ಶುರುವಾಗಿತ್ತು. ಏನೇ ಕೆಲಸ ಮಾಡಿದ್ರೂ ಇದು ಸರಿಯೋ ತಪ್ಪೋ, ಅತ್ತಿಗೆ ಏನೆಂತಾರೋ ಎನ್ನೋ ಅಳುಕು ಕಾಡಲು ಶುರುವಾಗಿತ್ತು. ಅಮ್ಮ ಇದೇ ಕಾರಣಕ್ಕೆ ಅನಿಸುತ್ತೆ ಈ ಮನೇಲಿರೋದು ಬೇಡ ಅಂತ ಅಂದ್ರ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಗಾಯನ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋಳಲ್ಲ. ಎಷ್ಟೋ ಮನೆಯಲ್ಲಿ ಅತ್ತೆ ಸೊಸೆಗೆ ಎಷ್ಟು ಕಾಟ ಕೊಡ್ತಾರೆ. ಅದಕ್ಕೆಲ್ಲ ಹೆದರ್ಕೊಂಡು ಮನೆ ಬಿಟ್ಟು ಹೋಗ್ತಾರಾ? ಇಲ್ಲ ಎಂದುಕೊಂಡು ಶಾಪಿಂಗ್ ಮಾಡಿ ತಂದಿದ್ದ ಬಟ್ಟೆಗಳನ್ನೆಲ್ಲ ಕೋಣೆಯಲ್ಲಿದ್ದ ಮರದ ಬೀರುವಿನಲ್ಲಿ ಜೋಡಿಸಲಾರಂಭಿಸಿದ್ಲು. ತನ್ನ ಬಟ್ಟೆಗಳ ಜೊತೆ ಪಾರ್ಥನಿಗೆಂದು ತಂದಿದ್ದ ಶರ್ಟ್ಗಳ ಮೇಲೆ ನವಿರಾಗಿ ಕೈ ಆಡಿಸ್ತಾ, ಇವನ್ನ ಪಾರ್ಥ ಅವರಿಗೆ ಕೊಡಬೇಕು, ಖುಷಿ ಪಡ್ತಾರೆ ಎಂದು ಜೋಪಾನವಾಗಿ ಎತ್ತಿಟ್ಟಳು. ಗಾಯಿ ಆಯ್ತಾ ಜೋಡಿಸಿದ್ದು ಎನ್ನುತ್ತಾ ಬಂದು ಕುಳಿತ ಸ್ವರ್ಣ, ಮನೆಗೇನೇನು ಬೇಕು ಎಲ್ಲ ತರಬೇಕು, ಪಾರ್ಥನ ಇನ್ನೊಂದಿನ ಶಾಪಿಂಗ್ ಕರ್ಕೊಂಡು ಹೋಗು ಅನ್ಬೇಕು ಎಂದಳು. ಅದನ್ನೆಲ್ಲ ಅತ್ತಿಗೆ ನೋಡ್ಕೋತಾರೆ, ಅವರನ್ನು ಕೇಳ್ದೆ ಏನೂ ಮಾಡಬಾರ್ದು, ಬೇಡ ಸ್ವರ್ಣ ಎಂದಳು ಗಾಯನ. ಗಾಯಿ ಈ ಮನೆ ನಿಂದು, ಪಾರ್ಥ ಅಂದಮೇಲೆ ನಿನಗೆ ಈ ಮನೆ ಮೇಲೆ ಜಾಸ್ತಿ ಅಧಿಕಾರ ಇರೋದು, ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಎಂದಳು ಸ್ವರ್ಣ. ಇದು ಹಕ್ಕು ಅಧಿಕಾರದ ಮಾತಲ್ಲ ಸ್ವರ್ಣ, ಜವಾಬ್ದಾರಿ ಹಿರಿತನದ ಮಾತು. ನಮಗೇನೂ ಗೊತ್ತಿಲ್ಲ, ಗೊತ್ತಿರೋದು ಅತ್ತಿಗೆ ಅಣ್ಣಂಗೆ, ಅವರ ಮಾರ್ಗದರ್ಶನದಲ್ಲಿ ನಾವಿರಬೇಕು ಎಂದಳು ಗಾಯನ. ನಿನ್ನ ಪ್ಲೇಸಲ್ಲಿ ನೀನಿಲ್ಲದೆ ಬೇರೆ ಯಾರಾದರೂ ಯಾಕೆ, ನಾನೇ ಇದ್ದಿದ್ರೂ ಅಧಿಕಾರನೆಲ್ಲ ನನ್ನ ಕೈಗೆ ತಗೋತಾ ಇದ್ದೆ ಗೊತ್ತಾ, ರಿಯಲಿ ಯು ಆರ್ ಗ್ರೇಟ್ ಎಂದಳು ಸ್ವರ್ಣ. ಹೊಗಳಿಕೆ ಏನು ಬೇಡ, ಏನು ಡಿಸೈಡ್ ಮಾಡಿದೆ ನೀನು? ಅಮೋಘ್ ಸರ್ US ಗೆ ಹೋಗಿ ಬರೋವರೆಗೂ ಏನು ಮಾಡ್ತೀಯಾ? ಕಾಲೇಜ್ ಗ್ರೂಪಲ್ಲಿ ಮೆಸೇಜ್ ಬರ್ತಾನೇ ಇದ್ದಾವೆ, ನಾನು ಡ್ರಾಪ್ಔಟ್ ಆಗ್ತೀನಿ ಅಂತ ಹೇಳಬೇಕು ಎಂದಳು ಗಾಯನ. ಗಾಯಿ ನಿನಗೆ ಓದಬೇಕು ಅನ್ನಿಸ್ತಿಲ್ವಾ? MBA ನಿನ್ನ ಕನಸು ಎಂದಳು ಸ್ವರ್ಣ. ಆಸೆ ಪಟ್ಟಾಗೆಲ್ಲ ಜೀವನ ನಡೆಯಲ್ಲ, ಜೀವನ ಹೇಗೆ ಕರ್ಕೊಂಡು ಹೋಗುತ್ತೋ ಹಾಗೋಗಬೇಕು ಎಂದಳು ಗಾಯನ. ವೇದಾಂತಿ ಆಗ್ತಿದೆಯಾ ಗಾಯಿ ಎಂದು ನಕ್ಕ ಸ್ವರ್ಣ. ನಾನು ಬೆಂಗಳೂರಿಗೆ ಹೋಗ್ತೀನಿ ಗಾಯಿ, ನೀನು ಹೇಗೋ PG ಖಾಲಿ ಮಾಡಿಲ್ವಲ್ಲ, ಅಲ್ಲೇ ಇರ್ತೀನಿ ಎಂದಳು ಸ್ವರ್ಣ. ಹಾಗೇ ಮಾಡು ಎಂದ ಗಾಯನ ಬಟ್ಟೆ ಜೋಡಿಸಿ ಮುಗ್ದಿದ್ರಿಂದ ಬೇರೆ ಕೆಲಸ ಮಾಡಲು ಹೋದಳು. ಅಣ್ಣ, ನೀವು ಹೇಳಿದ ವಿಷಯದಲ್ಲಿ ಒಂದು ಸುಳು ಸಿಕ್ಕಿದೆ ಎಂದ ಸಿಂಹಾಚಲನ ಭಂಟ ಭೈರ. ಏನದು ಹೇಳೋ? ಅವಮ್ಮ ಹೇಳಿದ ಕೆಲಸ ಬೇಗ ಆಗಬೇಕು, ಇಲ್ಲಾಂದರೆ ಅಷ್ಟೇ ಎಂದ ಸಿಂಹಾಚಲ. ಅಣ್ಣ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲಾ? ಭೈರ ಏನೋ ಅನುಮಾನ ಮೂಡಿ ಕೇಳಿದ್ದ. ಏನೋ ನಿಂದು ಎಂದು ಸಿಂಹಾಚಲ ಕೇಳಿದ್ರೆ, ಅಣ್ಣ, ಸುತ್ತ ಹಳ್ಳಿಗಳಲ್ಲಿ ನೀವು ಅಂದರೆ ಜನ ಅಷ್ಟು ಹೆದರುತ್ತಾರೆ. ನೀವು ಅವಮ್ಮಂಗೆ ನಿಂತಾವಿರೋ ವಿದ್ಯೆಯಿಂದ ಅವಮ್ಮನ ಗಪ್ ಅಂತ ಬಾಯಿ ಮುಚ್ಚಿಸ್ಬೋದು, ಆದರೆ ನೀವು ನಿಮ್ಮೆದ್ರಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತೀರಾ ಎಂದು ಕೇಳಿದ್ದ ಭೈರ. ಅಲ್ಲೇ ಇರೋದು ರಹಸ್ಯ, ಅವಳು ಸಾಮಾನ್ಯ ಹೆಂಗಸಲ್ಲ, ನಿನಗೀಗ ಅದು ಬೇಡ. ಏನೋ ಸುಳಿವು ಅಂದ್ಯಲ್ಲ, ಅದೇನದು ಹೇಳು ಎಂದ ಸಿಂಹಾಚಲ. ಅಣ್ಣ, ಆ ಹುಡುಗಿ ಸೋದರ ಮಾವ ಒಬ್ಬ ಇದ್ದಾನೆ, ಗಿರೀಶ ಅಂತ, ಮದುವೆ ಆಗಬೇಕು ಅಂತ ಆಸೆ ಮಾಡಿಕೊಂಡಿದ್ದಂತೆ. ಆ ಹುಡುಗಿದ್ದೇ ಆಚಾರು ಮನೆ ಹುಡುಗನ ಜೊತೆ ಆದಮೇಲೆ ಸೆಡಿಟ್ಕೊಂಡು ಕತ್ತಿ ಮಸೀತಿದ್ದಾನೆ. ಸಾಲದು ಅಂತ ಜಾತ್ರೆಯಲ್ಲಿ ಆಚಾರ್ಯ ಮಗ ಅವನಿಗೆ ಹೊಡೆದಿದ್ದಾನೆ. ಅದು ಬೇರೆ ಸಿಟ್ಟಿದೆ ಎಂದು ಭೈರ ಹೇಳಿದಾಗ, ಭೇಷ್ ಕಂಡ್ಲಾ, ಬಪ್ರೆ, ಒಪ್ಪಿದೆ ನಿನ್ನ. ಆದಷ್ಟು ಬೇಗ ಅವನನ್ನು ಕರೆಸೋ ವ್ಯವಸ್ಥೆ ಮಾಡು, ಇಂಥವರೇ ಬೇಕಿರೋದು. ಅವನಿಗೆ ನನ್ನ ಪರಿಚಯ ಆಗೋದು ಬೇಡ, ಅವನಿಗೆ ಏನೇ ಸಹಾಯ ಬೇಕಿದ್ರೂ ಮಾಡು, ಒಟ್ಟಿನಲ್ಲಿ ಆ ಹುಡುಗಿ ಆ ಮನೇಲಿರಬಾರ್ದು ಅಷ್ಟೇ ಎಂದ ಸಿಂಹಾಚಲ. ನೀವಿಷ್ಟು ಹೇಳಿದ್ರಲ್ಲ ಸಾಕು, ಇನ್ನು 3 ದಿನದೊಳಗೆ ಕೆಲಸ ಆಯಿತು ಅಂದ್ಕೊಳ್ಳಿ ಎಂದು ಭೈರ ಅಲ್ಲಿಂದ ಸರಿದು ಹೋದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.